ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಸ್ಯಾರಿ ಡ್ರೇಪಿಂಗ್, ಅದರಲ್ಲೂ ಮದುವೆಗೆ ಮುಹೂರ್ತಕ್ಕೆ ಉಡುವಂತಹ ದಾರಿ ಸೀರೆನ ಡ್ರೇಪ್ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ಸೊ ಈ ವಿಡಿಯೋ ನೋಡೋಕ್ಕೂ ಮುಂಚೆ ನೀವೇನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಮದುವೆ ದಾರಿ ಸೀರೆ ಕೂಡ ಯಾವ ಕಲರ್ ಅನ್ನೋದನ್ನು ಮರೆಯದೆ ಕಮೆಂಟ್ ಮಾಡಿ. ಸೊ ಇಲ್ಲಿ ಸ್ಯಾರಿನ ಒಂದು ರೌಂಡ್ ತಗೊಂಡು ಅದಾದಮೇಲೆ ರೈಟ್ ಸೈಡ್ ಟಕ್ ಮಾಡ್ತಾರೆ. ಬಟ್ ಇಲ್ಲಿ ಸೆಂಟರ್ ಪಾಯಿಂಟಲ್ಲಿ ಟಕ್ ಮಾಡ್ತಿದ್ದೀನಿ, ಯಾಕಂದರೆ ಸ್ಯಾರಿ ಸೆಂಟರ್ ಪ್ಲೀಟ್ಸ್ ಜಾಸ್ತಿ ಬರುತ್ತೆ. ಹಾಗಾಗಿ ಸ್ವಲ್ಪ ದಪ್ಪ ಇರೋರು ಕೂಡ ಈ ಟ್ರಿಕ್ಸ್ನ ಯೂಸ್ ಮಾಡಿ ಸೀರೆ ಉಟ್ಕೊಂಡ್ರೆ ಸೊ ಪ್ಲೀಟ್ಸ್ ಸ್ವಲ್ಪ ಜಾಸ್ತಿ ಬರುತ್ತೆ. ಹೀಗೆ ಬ್ಯಾಕ್ ಸೈಡ್ ಕೂಡ ನೀಟಾಗಿ ಇನ್ಸ್ಕರ್ಟ್ಗೆ ಸಿಗಿಸ್ಕೋಬೇಕು. ನಂತರ ಸ್ಯಾರಿ ಶೋಲ್ಡರ್ ಪ್ಲೀಟ್ಸ್ ಮಾಡ್ತಿದ್ದೀನಿ. ಕುಚ್ಚು ಹಾಕಿರೋ ಸೈಡ್ನ ಸ್ವಲ್ಪ ಫೋಲ್ಡ್ ಮಾಡಿ ಸ್ಮಾಲ್ ಪ್ಲೀಟ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಏನು ಚಿಕ್ಕದಾಗಿ ಕೂಡ ಪ್ಲೀಟ್ಸ್ ಮಾಡ್ತಿದ್ದೀನಿ, ಯಾಕಂದರೆ ಪ್ಲೀಟ್ಸ್ ಜಾಸ್ತಿ ಇದ್ದರೆ ಸೊ ಶಾರ್ಪಾಗಿ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಐರನ್ ಕೂಡ ಮಾಡಿ ಇನ್ನೂ ಜಾಸ್ತಿ ಪ್ಲೀಟ್ಸ್ ಕೂಡ ಮಾಡ್ಬೋದು. 10, 11, 12 ಆ ರೀತಿ ಪ್ಲೀಟ್ಸ್ ಜಾಸ್ತಿ ಕೂಡ ಮಾಡ್ಬೋದು. ಇಲ್ಲಿ ನಾನು 8 ಪ್ಲೀಟ್ಸ್ ಮಾಡಿದ್ದೀನಿ. ಸೊ ಸ್ಯಾರಿ ಪ್ಲೀಟ್ಸ್ ಎಲ್ಲ ಮಾಡಾದ್ಮೇಲೆ ಒಂದೊಂದೇ ಪ್ಲೀಟ್ಸ್ನ ತಗೊಂಡು ಪ್ರೆಸ್ ಮಾಡಿ ಸೊ ಲೆವೆಲ್ ಆಗಿ ಮಾಡ್ಕೋಬೇಕು. ಆನಂತರ ಕುಚ್ಚು ಫೋಲ್ಡ್ ಮಾಡಿರುವಂತಹ ಪಾರ್ಟ್ನ ಸೊ ಓಪನ್ ಮಾಡಿ ಸೊ ಸೇಫ್ಟಿ ಪಿನ್ನ ಹಾಕಿ ಲಾಕ್ ಮಾಡಬೇಕು. ಸ್ಯಾರಿ ಪಲ್ಲು ಪ್ಲೀಟ್ಸ್ ಮಾಡುವಾಗ ಕುಚ್ಚಿನ ಭಾಗನ ಫೋಲ್ಡ್ ಮಾಡಿದ್ರೆ ಸೊ ಸ್ಯಾರಿ ಲೆವೆಲ್ ಆಗಿ ಪ್ಲೀಟ್ಸು ನೀಟಾಗಿ ಬರುತ್ತೆ. ಇಲ್ಲಾಂದರೆ ಒಂದು ಉದ್ದ ಒಂದು ಚಿಕ್ಕ ಆ ಥರ ಪ್ಲೀಟ್ಸ್ ಬರುತ್ತೆ. ಯಾಕಂದರೆ ಸ್ಯಾರಿ ಕುಚ್ಚು ಇರುತ್ತಲ್ಲ, ಸೊ ಅದು ಸ್ವಲ್ಪ ಭಾರ ಜಾಸ್ತಿ ಆಗಿರುತ್ತೆ. ಸೊ ಹಾಗಾಗಿ ಒಂದು ದೊಡ್ಡದು ಒಂದು ಚಿಕ್ಕದು ಆ ಥರ ಒಂದೇ ಲೆವೆಲಲ್ಲಿ ಬರಲ್ಲ. ಹಾಗಾಗಿ ಯಾವಾಗ ನಾವು ಸ್ಯಾರಿ ಪಲ್ಲು ಪ್ಲೀಟ್ಸ್ ಮಾಡುವಾಗ ಆ ಪಾರ್ಟ್ನ ಫೋಲ್ಡ್ ಮಾಡಿ, ಕುಚ್ಚು ಪಾರ್ಟ್ನ ಫೋಲ್ಡ್ ಮಾಡಿದಾಗ ಸೊ ಸ್ಯಾರಿ ಲೆವೆಲ್ ಆಗಿ ಒಂದೇ ಲೆಂತಲ್ಲಿ 1 by 1 ನೀಟಾಗಿ ಪ್ಲೀಟ್ಸ್ ಬರುತ್ತೆ. ಆಮೇಲೆ ಸಿಲ್ಕ್ ಸ್ಯಾರಿನ ಪಿನ್ ಮಾಡುವಾಗ ಸೇಫ್ಟಿ ಪಿನ್ನು ಹೊಸದು ಯೂಸ್ ಮಾಡೋದು ಒಳ್ಳೆಯದು. ಯಾಕಂದರೆ ಸಿಲ್ಕ್ ಸ್ಯಾರಿ ಹೊಸದು, ಸೊ ಸೇಫ್ಟಿ ಪಿನ್ ಹಳೇದಿದ್ದರೆ ಕೆಲವೊಂದು ಬಾರಿ ಪಿನ್ ಮಾಡುವಾಗ ಅದು ಬೇಗ ಹೋಗಲ್ಲ. ಆಮೇಲೆ ಸ್ಯಾರಿ ಹೋಲ್ ಆಗೋದು, ಈ ರೀತಿ ಹಾಳಾಗೋದು, ದಾರ ಎತ್ಕೊಳ್ಳೋದು ಆ ಥರ ಎಲ್ಲ ಆಗುತ್ತೆ. ಸೊ ಹಾಗಾಗಿ ಹೊಸ ಸೇಫ್ಟಿ ಪಿನ್ ಯೂಸ್ ಮಾಡಿದ್ರೆ ಅದು ಬೇಗ ಒಳಗೋಗುತ್ತೆ. ಹಾಗೆ ಈ ರೀತಿ ಪಿನ್ ಮಾಡಿ ಸ್ವಲ್ಪ ಹಿಂದೆ ತಳ್ಳಿದಾಗ ಸೊ ಜಾಸ್ತಿ ಅದು ಪ್ರೆಷರ್ ಬಿದ್ದು ಸೀರೆ ಹೋಲ್ ಆಗೋದು ಆ ರೀತಿ ಎಲ್ಲ ಆಗಲ್ಲ. ಆ್ಯಂಡ್ ಪಿನ್ ಯೂಸ್ ಮಾಡೋಕ್ಕೂ ಮೊದಲೇ ಅದಕ್ಕೆ ಬೀಡ್ಸ್ ಆಗಲಿ ಸ್ಟಿಕ್ಕರ್ ಆಗಲಿ ಯೂಸ್ ಮಾಡಿ ಸೊ ಸೇಫ್ಟಿ ಪಿನ್ನ ಯೂಸ್ ಮಾಡಿದ್ರೆ ಸ್ಯಾರಿ ಕೂಡ ಹಾಳಾಗಲ್ಲ, ಚೆನ್ನಾಗಿರುತ್ತೆ. ಈಗ ಈ ಸ್ಯಾರಿ ಪ್ಲೀಟ್ಸ್ ಶೋಲ್ಡರ್ ಪ್ಲೀಟ್ಸ್ನ ಒಂದು ಸುತ್ತು ತಗೊಂಡು ಶೋಲ್ಡರ್ಗೆ ಪಿನ್ ಮಾಡಬೇಕಾಗುತ್ತೆ. ಶೋಲ್ಡರ್ ಪ್ಲೀಟ್ಸ್ ಪಿನ್ ಮಾಡುವಾಗ ಯಾವಾಗಲೂ ನೆಕ್ ಮತ್ತು ಶೋಲ್ಡರ್ ಮಧ್ಯೆ ಗ್ಯಾಪ್ ಇಟ್ಕೊಂಡು ಪಿನ್ ಮಾಡಿದ್ರೆ ಸೊ ಸ್ಯಾರಿ ನೀಟಾಗಿ ಕೂರುತ್ತೆ. ಶೋಲ್ಡರ್ ಪ್ಲೀಟ್ಸ್ ಕೂಡ ನೀಟಾಗಿ ಕಾಣಿಸುತ್ತೆ. ಆಗ ನೆಕ್ಲೆಸ್ಸು ಇನ್ನಿತರ ಜ್ಯುವೆಲ್ರಿ ಕೂಡ ನೀಟಾಗಿ ವೇರ್ ಮಾಡ್ಬೋದು. ಶೋಲ್ಡರ್ ಪ್ಲೀಟ್ಸ್ನ ಬ್ಲೌಸ್ಗೆ ಪಿನ್ ಮಾಡುವಾಗ ಒಂದೇ ಒಂದು ಮೇಲಿನ ಪ್ಲೀಟ್ಸ್ನ ತೆಗೆದ್ಬಿಟ್ಟು ಅದ್ರ ಕೆಳಗಡೆ ಮತ್ತು ಬ್ಲೌಸ್ಗೆ ಸೇರಿಸಿ ಪಿನ್ ಮಾಡಿದ್ರೆ ಸೊ ನೀಟಾಗಿ ಕಾಣಿಸುತ್ತೆ. ಆನಂತರ ಶೋಲ್ಡರ್ ಪ್ಲೀಟ್ಸ್ನೆಲ್ಲ ಸ್ಪ್ರೆಡ್ ಮಾಡಿ ನೀಟಾಗಿ ಒಂದು ಲೆವೆಲಲ್ಲಿ ಇಟ್ಕೊಂಡು ಫಸ್ಟ್ ಪ್ಲೀಟ್ಗೆ ಸ್ವಲ್ಪ ಕೆಳಗಡೆ ಎಳೆದು ಪಿನ್ ಮಾಡಬೇಕು. ಸೊ ಆಗ ಪ್ಲೀಟ್ಸ್ ಎಲ್ಲ ನೀಟಾಗಿ ಕಾಣಿಸುತ್ತೆ. ಇದಾದಮೇಲೆ ಶೋಲ್ಡರ್ ಪ್ಲೀಟ್ಸ್ಗೆ ಬ್ಯಾಕ್ ಸೈಡ್ ಕೂಡ ಇನ್ನೊಂದು ಪಿನ್ ಹಾಕಿದ್ರೆ ಸೊ ಸ್ಟಿಫಾಗಿ ಸ್ಯಾರಿ ಶೋಲ್ಡರ್ ಪ್ಲೀಟ್ಸ್ ಕೂರುತ್ತೆ. ಇನ್ನು ಸ್ಯಾರಿ ಸೆಂಟರ್ ಪ್ಲೀಟ್ಸ್ ಮಾಡುವಾಗ ಯಾವಾಗಲೂ ಲೆಫ್ಟ್ ಸೈಡ್ನ ಫಸ್ಟ್ ಪ್ಲೀಟ್ ಇರುತ್ತಲ್ಲ, ಸೊ ಅದನ್ನು ಟೈಟಾಗಿ ಇಳ್ಕೊಂಡು ಇನ್ಸ್ಕರ್ಟ್ಗೆ ಟೈಟಾಗಿ ಪಿನ್ ಮಾಡಿದಾಗ ಶೇಪ್ ನೀಟಾಗಿ ಕಾಣಿಸುತ್ತೆ. ಇದಾದಮೇಲೆ ಸ್ಯಾರಿ ಸೆಂಟರ್ ಪ್ಲೀಟ್ಸ್ ಮಾಡುವಾಗ ರೈಟ್ ಸೈಡ್ ಪ್ಲೀಟ್ಸ್ ಯಾವಾಗಲೂ ಫಸ್ಟ್ ಪ್ಲೀಟ್ ದೊಡ್ಡದಾಗಿರಬೇಕು. ಸ್ಯಾರಿ ನೀವು ರೈಟ್ ಸೈಡ್ ಒಂದು ನೆರಿಗೆ ಹಿಡ್ದಿದ ತಕ್ಷಣ ಸ್ಯಾರಿ ಅಲ್ಲೇ ಫ್ಲೋ ಆಗುತ್ತೆ. ಸೊ ಅಲ್ಲಿಗೆ ನೀವು ಫಸ್ಟ್ ಪ್ಲೀಟ್ನ ಫೋಲ್ಡ್ ಮಾಡಿ ನೀಟಾಗಿ ಅದು ಸೆಂಟರ್ ಪಾಯಿಂಟಲ್ಲಿ ಇರೋ ಹಾಗೆ ಇನ್ನು ಉಳಿದ ಎಲ್ಲ ಪ್ಲೀಟ್ಸ್ನು 1 by 1 ಚಿಕ್ಕದಾಗಿ ಮಾಡ್ಕೊಂಡು ಬಂದರೆ ಸೆಂಟರ್ ಪ್ಲೀಟ್ಸ್ ಕೂಡ ಜಾಸ್ತಿ ಬರುತ್ತೆ. ಹಾಗೆ ತುಂಬ ಶಾರ್ಪಾಗಿ ನೀಟಾಗಿ ಕ್ಯೂಟಾಗಿ ಕಾಣಿಸುತ್ತೆ. ಹಾಗೆ ಸೈಡ್ ಪ್ಲೀಟ್ಸ್ಗೆ ಸ್ವಲ್ಪ ಸ್ಯಾರಿ ಬಿಟ್ಟು ಸೊ ಇನ್ನೆಲ್ಲ ಉಳಿದ ಪ್ಲೀಟ್ಸ್ನ ನೀಟಾಗಿ 1 by 1 ಅರೇಂಜ್ ಮಾಡ್ಕೋಬೇಕು. ಅರ್ಧ ಇಂಚು ಅಥವಾ 1 ಇಂಚು ಗ್ಯಾಪ್ ಕೊಟ್ಟು ನೀಟಾಗಿ ಅರೇಂಜ್ ಮಾಡಿಕೊಂಡಾಗ ಸೊ ಸೆಂಟರ್ ಪ್ಲೀಟ್ಸು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಎಲ್ಲ ಸೇರಿಸಿ ಪಿನ್ ಮಾಡಿ ನಂತರ ಲೆಫ್ಟ್ ಸೈಡು ಅಂದರೆ ಸೈಡ್ ಪ್ಲೀಟ್ಸ್ನ ನೀಟಾಗಿ ಮಾಡ್ಕೊಳ್ಬೇಕು. ಸೊ ಸೈಡ್ ಪ್ಲೀಟ್ಸು ಸೆಂಟರ್ ಪ್ಲೀಟ್ಸಲ್ಲೇ ಸ್ವಲ್ಪ ಫ್ಲೋ ಆಗಿ ಬಂದಿರುತ್ತೆ. ಆನಂತರ ಸೈಡ್ ಪ್ಲೀಟ್ಸು ತುಂಬ ಚೆನ್ನಾಗಿ ಕಾಣಿಸ್ಬೇಕಂದ್ರೆ ಚಿಕ್ಕದಾಗಿ ಸೊ ಒಂದೊಂದೇ ಪ್ಲೀಟ್ಸ್ನ ಅರೇಂಜ್ ಮಾಡಿಕೊಂಡು ಈ ರೀತಿ ಪಿನ್ ಮಾಡಿದಾಗ
ಸ್ಟಿಫಾಗಿ ಕೂರುತ್ತೆ. ಪಿನ್ ಮಾಡುವಾಗ ಇದನ್ನು ಬರೀ ಸ್ಯಾರಿಗೆ ಪಿನ್ ಮಾಡಿದ್ರೆ ಚೆನ್ನಾಗಿರಲ್ಲ. ಸೊ ನೀಟಾಗಿ ಇನ್ಸ್ಕರ್ಟ್ಗೆ ಸೇರಿಸಿ ಆ ಪ್ಲೀಟ್ಸ್ನ ಪಿನ್ ಮಾಡಿದಾಗ ಸ್ಟಿಫಾಗಿ ಆ ಪ್ಲೀಟ್ಸ್ ನೀಟಾಗಿ ಕಾಣಿಸುತ್ತೆ, ಹಾಗೆ ಸ್ಟಿಫಾಗಿ ಕೂರುತ್ತೆ. ಸೊ ಈ ಸೆಂಟರ್ ಪ್ಲೀಟ್ಸ್ನೆಲ್ಲ ನೀಟಾಗಿ ಸೆಂಟರ್ ಪಾಯಿಂಟಲ್ಲಿ ಎಲ್ಲ ಪ್ಲೀಟ್ಸ್ನು ಟಕ್ ಮಾಡಬೇಕು. ಸೊ ಆಗ ನಿಮಗೆ ಎಲ್ಲ ಪ್ಲೀಟ್ಸು ಕೂಡ ಸೆಂಟರಲ್ಲಿ ಅರೇಂಜ್ ಆಗಿರುತ್ತೆ. ಇನ್ನೊಂದು ಪಿನ್ ಕೂಡ ಸೆಂಟರ್ ಪ್ಲೀಟ್ಸ್ಗೆ ಸೊ ಪಿನ್ ಮಾಡಿದಾಗ ನಿಮಗೆ ಕೆಳಗಡೆ ನೀಟಾಗಿ ಫ್ಲೋ ಆಗುತ್ತೆ ಸ್ಯಾರಿ ಪ್ಲೀಟ್ಸ್ ಎಲ್ಲ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೆಂಟರ್ ಪ್ಲೀಟ್ಸ್. ಇದಾದಮೇಲೆ ಸ್ಯಾರಿ ಎಡ್ಜ್ ಪಾಯಿಂಟ್ನ ಒಂದೊಂದೇ ಪ್ಲೀಟ್ಸ್ ತಗೊಂಡು ಪ್ರೆಸ್ ಮಾಡಿ ಸೊ ನೀಟಾಗಿ ಅದನ್ನು 1 by 1 ತಗೊಂಡು ಫೋಲ್ಡ್ ಮಾಡಬೇಕು. ಈ ಔಟರ್ ಡೈರೆಕ್ಷನಲ್ಲಿ ಫೋಲ್ಡ್ ಮಾಡಬೇಕು, ಆಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಇನ್ನೊಂದು ಪಿನ್ನು ಕೂಡ ಇನ್ಸ್ಕರ್ಟ್ಗೆ ಸೇರಿ ಸೆಂಟರ್ ಪಾಯಿಂಟಲ್ಲಿ ಪಿನ್ ಮಾಡಬೇಕು, ಆಗ ಸ್ಯಾರಿ ಸ್ಟಿಫಾಗಿ ಕೂರುತ್ತೆ. ಸೊ ಆ ಕಡೆ ಈ ಕಡೆ ಸೊ ಪ್ಲೀಟ್ಸ್ ಏನೂ ಆಗೋದಿಲ್ಲ. ಹಾಗೆ ನೀಟಾಗಿ ಇನ್ನೊಂದ್ಸಲಿ ಶೋಲ್ಡರ್ ಪ್ಲೀಟ್ಸ್ನ ಸ್ಪ್ರೆಡ್ ಮಾಡಿಕೊಂಡ್ರೆ ಅಲ್ಲಿಗೆ ಸ್ಯಾರಿ ಡ್ರೇಪಿಂಗ್ ನೀಟಾಗಿ ಪರ್ಫೆಕ್ಟಾಗಿ ಕಾಣಿಸುತ್ತೆ. ಪರ್ಫೆಕ್ಟಾಗಿ ಸ್ಯಾರಿ ಡ್ರೇಪಿಂಗ್ ಆದಮೇಲೆ ಪರ್ಫೆಕ್ಟಾಗಿ ಇದಕ್ಕೆ ಮ್ಯಾಚ್ ಆಗುವಂತಹ ಜ್ಯುವೆಲ್ರಿ ಬಗ್ಗೆನೂ ತಿಳಿಸ್ಕೊಡ್ತಿದ್ದೀನಿ. ವಿಕ್ಟೋರಿಯನ್ ಜ್ಯುವೆಲ್ರಿ ಈಗ ಟ್ರೆಂಡಿಂಗ್ನಲ್ಲಿರುವಂತಹ ಬ್ರೈಡಲ್ ಜ್ಯುವೆಲ್ರಿ ಸೆಟ್ಟಲ್ಲಿ ಈ ವಿಕ್ಟೋರಿಯನ್ ಸೆಟ್ ಕೂಡ ಒಂದು. ಆ್ಯಂಡ್ ಇಲ್ಲಿ ನಾನು ಬಾಟಲ್ ಗ್ರೀನ್ ಎಂಬ್ರಾಯ್ಡ್ ಪಲ್ಸ್ ಇರುವಂತಹ ಪ್ರೀಮಿಯಂ ಕ್ವಾಲಿಟಿ ಸೆಟ್ನ ಹಾಕಿದ್ದೀನಿ. ಬಿಕಾಸ್ ಸ್ಯಾರಿಲಿ ರೆಡ್ ಮೆರೂನ್ ಕಲರ್ ಇದೆ. ಸೊ ಕಲರ್ ಥೀಮ್ ವೈಸ್ ಹೋದರೆ ರೆಡ್ಗೆ ಆಪೋಸಿಟ್ ಗ್ರೀನ್ ಕಲರ್, ಸೊ ರೆಡ್ ಮೇಲೆ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಈ ಸೆಟ್. ಪೀಕಾಕ್ ಆ್ಯಂಡ್ ಲಕ್ಷ್ಮಿ ಡಿಸೈನ್ ಇರುವಂತಹ CZ ಸ್ಟೋನ್ನ ಟೆಂಪಲ್ ಥೀಮ್ ಸೆಟ್ ಇದು. ಬೈತಲೆ ಬೊಟ್ಟು ಅಥವಾ ಮಾಂಗ್ ಟೀಕಾದಲ್ಲಿ ರೆಡ್, ಗ್ರೀನ್ ಆ್ಯಂಡ್ ವೈಟ್ನ ಮಲ್ಟಿ ಕಲರ್ ರೂಬಿ ಜೊತೆಗೆ ಫ್ಲವರ್ ಆ್ಯಂಡ್ ಪೀಕಾಕ್ ಡಿಸೈನ್ ಆ್ಯಂಡ್ ಗ್ರೀನ್ ಎಂಬ್ರಾಯ್ಡ್ ಪರ್ಲ್ಸ್ ಇರುವಂಥದ್ದು. ಇನ್ನು ಇಯರಿಂಗ್ಸ್ ಇಲ್ಲಿ ಹ್ಯಾಂಗಿಂಗ್ಸ್ ಕೊಟ್ಟಿದ್ದಾರೆ. ಇದು ಪೀಕಾಕ್ ಆ್ಯಂಡ್ ಫ್ಲವರ್ ಡಿಸೈನ್ ಜೊತೆಗೆ ಪಲ್ಸ್ ಆ್ಯಂಡ್ ಗ್ರೀನ್ ಬೀಡ್ಸ್ ಇದೆ. ಹಾಗೆ ನೆಕ್ಲೆಸ್ಗೆ ಕೂಡ ಸೆಂಟರಲ್ಲಿ ಲಕ್ಷ್ಮಿ ಆ್ಯಂಡ್ ಪೀಕಾಕ್ ಆ್ಯಂಡ್ ಫ್ಲವರ್ ಡಿಸೈನ್ನ ಮ್ಯಾಚ್ ಮಾಡಿದ್ದಾರೆ. ಇನ್ನು ಸೇಮ್ ನೆಕ್ಲೆಸ್ ಥರನೇ ಸೇಮ್ ಡಿಸೈನಲ್ಲಿದೆ ಈ ಲಾಂಗ್ ಹಾರ. ಇನ್ನು ಹಿಪ್ ಬೆಲ್ಟ್ ಅಥವಾ ಡಾಬು ಒಡ್ಯಾಣ ಬಂದು ಚೈನ್ ಬದಲು ಆ್ಯಂಟಿಕ್ ಬೆಲ್ಟ್ ಕೊಟ್ಟಿದ್ದಾರೆ. ಇದರಲ್ಲಿ ಪೀಕಾಕ್ ಡಿಸೈನ್ ತುಂಬ ಅಟ್ರಾಕ್ಟಿವ್ ಆಗಿರುವಂಥದ್ದು. ಓವರಾಲ್ ರಿಚ್ ಆಗಿ ಕಾಣುವಂತಹ ಪ್ರೀಮಿಯಂ ಕ್ವಾಲಿಟಿ ಬ್ರೈಡಲ್ ಸೆಟ್ ಇದು. ಆ್ಯಂಡ್ ಇದನ್ನು ನೈಟ್ ರಿಸೆಪ್ಷನ್ನು, ಮಾರ್ನಿಂಗ್ ಮುಹೂರ್ತ ಆಗಿರ್ಬೋದು, ಸೀಮಂತ, ನಾಮಕರಣ, ಹೀಗೆ ಬೇರೆ ಬೇರೆ ಫಂಕ್ಷನ್ಗೂ ಕೂಡ ವೇರ್ ಮಾಡ್ಬೋದು. ಲೈಟ್ ವೆಯ್ಟ್ ಇರುವಂತಹ ಪ್ರೀಮಿಯಂ ಕ್ವಾಲಿಟಿ ಬ್ರೈಡಲ್ ಸೆಟ್ ಇದು.